ಇರಲಿಲ್ಲ. ನಾನು ಬೆಂಕಿಯ ಬಲೆ ಡಬ್ಬಿಂಗ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಡೀತಿತ್ತು. ಅಲ್ಲಿ ನಮ್ಮಮ್ಮ ಹೊರಗಡೆ ಕೂತಿದ್ರಂತೆ ಅಲ್ಲ, ಆಗ ಯಾರು ಗಂಗಣ್ಣ ಅಂತ ಹೇಳಿ, ಗಂಗಾಧರ್ ಅಂತ ಹೇಳಿ ಒಬ್ಬರಿದ್ದರು. ಅವ್ರು ಬಂದು ನಮ್ಮಮ್ಮನ ಕೇಳಿದ್ರಂತೆ, ನಿಮ್ಮ ಮಗಳದ್ದು ಫೋಟೋ ಕೊಡಿಮ್ಮ ಅಂತ. ಯಾಕಪ್ಪ? ಹಿಂಗೆ ಕಾಶಿನಾಥರು ಗೊತ್ತಾ? ಯಾವ ಕಾಶಿನಾಥ್ ಅಂದರೆ ಅಪರಿಚಿತ ಏನೋ ಮಾಡಿದಾರಲ್ಲ ಅವರು. ಓ ಏನಂತೆ ಅಲ್ಲ, ಅವರು ಒಂದು ಹೀರೋಯಿನ್ ಹುಡುಗಿ ಹುಡುಕ್ತಾ ಇದ್ದಾರೆ. ಹೀರೋಯಿನ್ನ? ನನ್ನ ಮಗಳು ಚಿಕ್ಕವಳಪ್ಪ, ಇನ್ನೂ ಚೈಲ್ಡ್ ಆರ್ಟಿಸ್ಟ್ ಮಾಡ್ತಿದ್ದಾಳೆ, ಇವಾಗ ಡಬ್ಬಿಂಗ್ ಬಂದಿದ್ದಾಳೆ, ಮಾಡಿಸ್ತಿದ್ದೀವಿ. ಇಲ್ಲಮ್ಮ ನೀವು ಕೊಟ್ಟಿರಿ, ತೋರಿಸ್ತೀವಿ, ಅವ್ರೇನಾರು ಒಪ್ಕೊಂಡ್ರೆ ಮಾಡಿಸ್ಲಿ, ಅವ್ರಿಗೂ ಚಿಕ್ಕ ಹುಡುಗಿನೇ ಬೇಕಂತೆ. ಸರಿ, ನಮ್ಮಮ್ಮ ಯಾವ ಫೋಟೋನೂ ಇಡಿಸಿರ್ಲಿಲ್ಲ ಅಲ್ಲ ಅವಾಗ, ಸ್ಕೂಲಲ್ಲಿ ಇಡಿಸಿದ್ದು ಒಂದು ಫೋಟೋ ಇತ್ತು, ಅದನ್ನು ಕೊಟ್ರಂತೆ. ಅದನ್ನು ತೋರಿಸಿದ್ದಾರೆ. ಅವರು ಒಂದು ಸರಿ ಸುಮ್ಮನೆ ಕರ್ಕೊಂಡು ಬನ್ನಿ ಅಂದಿದ್ದಾರೆ. ಸರಿ ಹೋಗಿ ಅದಾಯಿತು, ಸೆಲೆಕ್ಟ್ ಆದೆ. ನೋಡಿಲ್ಲ ಅವರಲ್ಲಿ ಕಲ್ತಿದ್ದು ನಾನು ತುಂಬ ಶ್ರದ್ಧೆ ಆ್ಯಂಡ್ ಸಹನೆ, ತುಂಬ ಕೋಪನೇ ಇಲ್ಲ ಅವ್ರಿಗೆ. ನಾವೆಷ್ಟೇ ನಾವು ಅವಾಗೆಲ್ಲ ಮಕ್ಕಳಲ್ವ ನಾವು, ಒಂಥರ ತುಂಬ ತುಂಟಾಟ ಮಾಡ್ಕೊಂಡು, ನಾನು ನನ್ನ ತಮ್ಮನ ಕ್ಯಾರೆಕ್ಟ್ರು ಜಗಳ ಮಾಡಿಕೊಂಡು ಆಟ ಆಡಲ್ಲ, ಬನ್ನಿ ಬನ್ನಿ ಅಂತ ಕರೆಯೋರೇ ಹೊರತು ಗದರ್ತಾನೂ ಇರಲಿಲ್ಲ. ಆಮೇಲೆ ನಾವು ತುಂಬ ತಾಳ್ಮೆಯಿಂದ ಹೇಳ್ಕೊಡೋರು. ತಾಳ್ಮೆ ಅನ್ನೋದು ಅವರಿಂದ ನಾನು ತುಂಬ ಕಲ್ತಿದ್ದು. ನಾನು ಇವ್ರದ್ದೇ ಬೇರೆ ಥರ ಅಲ್ವಪ್ಪ, ಇವ್ರದ್ದು ಒಂಥರ ಏನು ಹೇಳ್ತಾರೆ, ರವಿಚಂದ್ರನ್ ಸರ್ ಸ್ಟೈಲೇ ಬೇರೆ ಅಲ್ವಾ, ಇವ್ರ ಸ್ಟೈಲೇ ಬೇರೆ. ಕಾಶಿನಾಥ್ ತುಂಬ ಅಜಗಜ ಅಂತಾರೆ. ಸೊ ಹಾಗಾಗಿ ಅಲ್ಲಿ ನಾನು ಅಡಿಪಾಯ ಚೆನ್ನಾಗಿತ್ತು ನನಗೆ. ಕಾಶಿನಾಥ್ ಸರ್ ಎಲ್ಲ ವಿಧದಲ್ಲೂ ನಮಗೆ ತಾಳ್ಮೆಯಿಂದ ಹಿಡಿದು ಎಲ್ಲ ಥರನೂ ಒಂಥರ ಕಲಿಸ್ಕೊಟ್ಟಂಗೆ ಗುರುಗಳವರು. ಬಟ್ ಇಲ್ಲಿ ಬಂದು ನಾನು ಎಲ್ಲ ಕಡೆ ಅಡ್ಜಸ್ಟ್ ಆಗ್ತಾ ಇದೆ ನಾನು. ಲೈಕ್ ನನಗೆ ತುಂಬ ಕಷ್ಟ ಅದು ಇದು ಅನ್ನಿಸ್ತಾ ಇರಲಿಲ್ಲ. ಕಷ್ಟ ಅಂತ ಅನಿಸಿದ್ದು ಯಾವುದೋ ಒಂದು ಸಿನಿಮಾ ಮಾಡಿದಾಗಪ್ಪ, ಬೇರೆ ಭಾಷೆಗೆ ಹೋದಾಗ ಮೇ ಬಿ ಅನಿಸುತ್ತೆ. ಬಟ್ ನಮ್ಮ ಕನ್ನಡದಲ್ಲಿ ಏನು ನನಗೆ ಖುಷಿ ಆಗ್ತಿತ್ತು. ಬಟ್ ಇವ್ದು ತುಂಬ ಒಂಥರ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಇಟ್ಬಿಟ್ಟಿದ್ರು, ಅದು ನಂಗೆ ಸ್ವಲ್ಪ ಕಷ್ಟ ಆಯ್ತು. ಎಸ್, ರವಿಚಂದ್ರನ್ ಸರ್ ಇದೆಲ್ಲ ಕಾಶಿನಾಥ್ ಸಿನಿಮಾ ಅಲ್ಲಮ್ಮ, ನಮ್ಮದೇ ಬೇರೆ ಥರ ಮಾಡಲೇಬೇಕು ನೀನು ಅಂತ. ಸೊ ಅದೊಂದು ಸ್ವಲ್ಪ ಕಷ್ಟ ಆಗಿತ್ತು ನನಗೆ. ಅದರ್ವೈಸ್ ಕೂಲ್ ಆಗಿತ್ತು, ಅದನ್ನು ತುಂಬ ಚೆನ್ನಾಗಿ. ಅಯ್ಯೋ ತುಂಬ ಬಿಕ್ಕಿ ಹತ್ತಿದ್ದೀನಿ, ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಫಸ್ಟ್ ಇಲ್ಲ ಅಂದೆ, ನೀವು ಏನೋ ನೋಡಿದ್ದೀರಾ ನೋಡಿ ಟಿ ವಿನ ಅಂದೆ. ಇಲ್ಲ ಹೋಗಿದ್ದಾರೆ ಅಂದರು. ಅವಾಗಂತೂ ತುಂಬ ಶೂಟಿಂಗ್ ಮಾಡ್ತಿದ್ದವಳು, ಮೇಕಪ್ ಎಲ್ಲ ತೆಗೆದು ಓಡಿದ್ದು ನಾನು. ಯಾಕಂದರೆ ನನ್ನ ಗುರುಗಳಲ್ಲ ಅವರು, ನನ್ನನ್ನು ಒಂದು ಅಭಿನಯ ಅಂತ ಇಡೀ ಕರ್ನಾಟಕ ಪರಿಚಯ ಮಾಡಿಸ್ತವ್ರು ಅವ್ರ ಅನುಭವದಿಂದ. ಸೊ ನಮ್ಮ ಕಾಶಿನಾಥ್ ಸರೂ ಅವ್ರದ್ದು ಸಾಯೋವಂಥ ವಯಸ್ಸಲ್ಲ. ಇದೆರಡು ಆಘಾತಗಳು ನನಗೆ. ಜಗದಾಂಬ ಅಂತ ನನ್ನ ಹೆಸರು, ಜಗದಾಂಬ ಅಂತ ಇತ್ತು. ಇದರಲ್ಲೆಲ್ಲ ಜಗದಾಂಬ ಅಂತಲೇ ಇದೆ, ಕುಮಾರಿ ಜಗದಾಂಬ ಅಂತಲೇ ಇದರಲ್ಲೆಲ್ಲ. ಭಾಗ್ಯವಂತ, ನಾರಿ ಸ್ವರ್ಗದಾರಿ, ಬೆಂಕಿಯ ಬಲೆಯಲ್ಲೆಲ್ಲ ಚೈಲ್ಡ್ ಆರ್ಟಿಸ್ಟ್ ಆಗೇನೆ. ಅದಾದಮೇಲೆ ಅನುಭವದಲ್ಲಿ ನಮ್ಮಮ್ಮ ಎಲ್ಲಿ ಚೇಂಜ್ ಮಾಡಿಬಿಡ್ತಾರೆ ಹೆಸರನ್ನ, ಅವರು ಹೀರೋಯಿನ್ ಕೊಡ್ತಿದ್ದಾರಲ್ಲ ಅಂತ ಹೇಳಿ ಅಭಿನಯ ಅಂತ ಹೇಳಿ ಅಮ್ಮನೇ ಹೆಸರಿಟ್ಟು ಇದು ಮಾಡಿದ್ದು. ಇಲ್ಲ, ನಂದು ಫಸ್ಟ್ ಫಿಲಮ್ಮು ಭಾಗ್ಯವಂತ ಅಲ್ಲ, ನಾರಿ ಸ್ವರ್ಗಕ್ಕೆ ದಾರಿ ಅಂತ ಸಿದ್ಧಲಿಂಗಯ್ಯ ಅವರು ಈಶ್ವರಿ ಪ್ರೊಡಕ್ಷನಿಂದ ನಾನು ಬಂದಿದ್ದು. ಅದಾದಮೇಲೆ ಭಾಗ್ಯವಂತದಲ್ಲಿ ಪುನೀತ್ ಅವರು ಮಾಡಿದಾರಲ್ಲ, ಅದರಲ್ಲಿ ನಾವು ಬಾಲಕೃಷ್ಣ ಅವ್ರ ಮಕ್ಕಳಾಗಿ ನಾವು ಮಾಡಿದ್ದೀವಿ. ಗೀತಾ, ಇನ್ನೊಂದು ಸರಿ ನನ್ನ ಜರ್ನಿ ಬಗ್ಗೆ ಹೇಳಲ್ಲ ನಾನು ನಿಮಗೆ. ಇವತ್ತು ನಮ್ಮ ಅರ್ಜುನ ಸನ್ಯಾಸಿ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಬಂದಿದ್ದೀನಿ. ಹೌದು, ಅದನ್ನು ನಾನು ಸ್ಕೂಲ್ಗಳಲ್ಲಿ ಹೇಳ್ತಾ ಇದ್ದೆ. ಆ ಸಿನಿಮಾ ಮಾಡಾದಮೇಲೆ ಆ ಹಾಡನ್ನು ನಾನು ಹಾಡ್ತಿದ್ದೆ. ನಾನು ಏನಾರೋ ಒಂದು ಪ್ರೋಗ್ರಾಮ್ ಇದ್ದಾಗ ನಮ್ಮನ್ನ ಕರೆಸಿ ಆಡಿಸೋರು. ಬಾಲನ ಇದಲ್ವ ನಾವು, ಅವಾಗಲೂ ನಾವು ಚೈಲ್ಡ್ ಅಲ್ವ, ಹಾಡ್ತಿದ್ದೆ ನಾನು ಆ ಸಾಂಗ್. ಅಷ್ಟು ತುಂಬ ಇಷ್ಟ ಆಗೋದು. ನಾವು ಆ ಸಿನಿಮಾ ಮಾಡುವಾಗ ನನಗೆ ಅಷ್ಟು ಚೆನ್ನಾಗಿ ನೆನಪಿಲ್ಲ, ಬಟ್ ಆಟ ಎಲ್ಲ ಆಡ್ತಾಯಿದ್ದೋ ಅಪ್ಪು, ನಾವೆಲ್ಲ ಆಟ ಆಡಿಕೊಂಡು ಇರ್ತಾಯಿದ್ದೋ. ಶಾರ್ಟ್ ಕರೆದಿದ ತಕ್ಷಣ ಓಡ್ತಿದ್ದೋ ಅಂದ್ಕೊಂಡು ಒಂದು 6 ಜನ ಮಕ್ಕಳು ನಾವು ಬಾಲಕೃಷ್ಣ ಅವ್ರಿಗೆ. ಅದರಲ್ಲಿ ನನ್ನ ತಮ್ಮನೂ ಮಾಡಿದ್ದಾನೆ, ನನ್ನ ಬ್ರದರ್ ಇನ್ನೊಬ್ಬ ಚೆಲುವರಾಜ್ ಅಂತ ಹೇಳಿ, ಅವನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಸೊ ನಾವೆಲ್ಲ ತುಂಬ ಆಟ ಆಡಿಕೊಂಡು ನಾವು ಅವ್ರಿಗೇನು ಹೇಳ್ಕೊಡ್ತಾರೆ ಅದನ್ನು ಆ್ಯಕ್ಟ್ ಮಾಡ್ತಾಯಿದ್ದೋ ಬರ್ತಿದ್ದೋ. ಅವಾಗ ನೋಡಿದ್ದು. ಅದಾದಮೇಲೆ ಅಲ್ಲಿ ಫಂಕ್ಷನಲ್ಲಿ ಅಪ್ಪನ ನೋಡ್ತಾ ಇದ್ದೆ ನಾನು. ಅದಾಗಿ ನಾನು ಮಗು ಆದಾಗ ಒಂದು ಸರಿ ನನ್ನ ಮಗುನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ ನಾನು. ಅಪ್ಪು ಕೈಲಿ ಕೊಟ್ಬಿಟ್ಟು ನನ್ನ ಮಗುನ. ಅದಾದಮೇಲೆ ಒಂದು ಶೂಟಿಂಗ್, ಗಾಂಧಾರಿ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಅವ್ರ ಅಪ್ಪ ಅಮ್ಮ ಸಮಾಧಿಗೆ, ಅಪ್ಪಾಜಿ ಸಮಾಧಿನ ನೋಡೋಕ್ಕೆ ಅಂತ ಬರ್ತಾಯಿದ್ರಂತೆ ಕಂಠೀರವಾಗೆ. ಅವಾಗ ಹೋಗ್ತಿದ್ರಂತೆ. ನಮ್ಮದು ಶೂಟಿಂಗ್ ನಡೆಯುವಾಗ ತಕ್ಷಣ ಕಾರ್ ನಿಂತು. ಯಾರಪ್ಪ ಅಂದರೆ ಅಪ್ಪು ಸರ್ ಇಳಿದು ಬಂದು, ಏನು ವಿನಯ ಹೇಗಿದ್ದೀರಾ ಎಷ್ಟೋ ವರ್ಷಗಳಾದಮೇಲೆ? ಏನು ಅನಿಸುತ್ತೆ ರೀ, ಅವರು ಇಲ್ಲ ಅವ್ರು ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ, ಅವ್ರು ಸತ್ತಿಲ್ಲ ಅವರು. ಅದು ಸುಮ್ಮನೆ ಏನೋ ಹಾಕ್ತಾರೆ. ನಾನು ಕೆಲವು ಸಾರಿ ಪೋಸ್ಟೆಲ್ಲ ನೋಡ್ತಿರುವಾಗ ಅನಿಸುತ್ತೆ, ಅಪ್ಪುದು ಏನಕ್ಕೆ ಇಷ್ಟೊಂದು ಪೋಸ್ಟ್ ಆಗಿದ್ದಾರೆ, ಯಾವುದೋ ಒಂದು ಸಿನಿಮಾ ರಿಲೀಸ್ ಇರಬೇಕು ಅಂದ್ಕೊಳ್ತೀನಿ ಹೊರತು ಆ ಶ್ರದ್ಧಾಂಜಲಿ ಅದೆಲ್ಲ ನಾನು ನೋಡೋದೇ ಇಲ್ಲ ನಾನು.
ಅಪ್ಪು ಸರ್ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ, ನಮಗೆಲ್ಲ ನಮ್ಮ ಜೊತೆ ಇದ್ದಾರೆ. ತುಂಬಾ ಇಷ್ಟ ಅಂತ ಹೇಳಿದ್ರಿ ಅಪ್ಪು ಸರ್ ಅವರು. ತುಂಬ ಇಷ್ಟ ಅವನಿಗೆ. ಅವನ್ನ ಕರ್ಕೊಂಡು ಹೋಗಬೇಕು, ಅಪ್ಪು ಹತ್ರ ಕರ್ಕೊಂಡು ಹೋಗ್ಬೇಕು, ಮನೆಗೆ ಒಂದ್ಸರಿ ಫೋನ್ ಮಾಡಬೇಕು ಅಪ್ಪುಗೆ, ನನ್ನ ಮಗ ನಿಮ್ಮನ್ನು ತುಂಬ ಇಷ್ಟಪಡ್ತಾನೆ, ನಿಮ್ಮ ಜೊತೆ ಒಂದು ಫೋಟೋ ಹಿಡಿಸ್ಕೊಂಡು ಹೋಗಬೇಕು ಅಂತ ಹೇಳೋಣ ಅಂದ್ಕೊಂಡು ಹೋಗೋಣ. ಅಲ್ಲೇ ಡಿ ಕೆ ಶಿವಕುಮಾರ್ ನಮ್ಮ ಒಂದು ಸಮಸ್ಯೆ ಅಂದರೆ ಒಂದು ಪಕ್ಷದಿಂದ ನಾವು ಅವಾಗವಾಗ ಕ್ಯಾನ್ವಾಸ್ ಎಲ್ಲ ಮಾಡ್ತಿರ್ತೀವಲ್ಲ, ಸೊ ಅವ್ರ ಮನೆ ಪಕ್ಕದಲ್ಲ, ಅಲ್ಲಿ ಹೋಗ್ತಾ ಇದ್ದೆ ನಾನು. ಇಲ್ಲಿ ಒಂದು ಸರಿ ಕೇಳಿದಾಗ ಅಪ್ಪು ಸರ್ ಇರಲಿಲ್ಲ, ಅವರು ಎಲ್ಲ ಫಾರಿನ್ಗೆಲ್ಲ ಹೋಗಿದ್ದಾರೆ ಅಂದರು. ನೆಕ್ಸ್ಟ್ ಯಾವಾಗಾರ ಹೋಗೋಣ ಅಂದ್ಕೊಂಡು ಆಗಲೇ ಇಲ್ಲ ಗೀತಾ, ಆಗಲೇ ಇಲ್ಲ. ಆಮೇಲೆ ನೋಡಿ ಅಂಥ ಪರಿಸ್ಥಿತಿನಲ್ಲಿ ಹೋಗಂಗಾಯ್ತು ಅವ್ರನ್ನ ನೋಡೋಕ್ಕೆ. ಚೆನ್ನಾಗಿತ್ತು. ಅದರಲ್ಲಿ ಸೆಕೆಂಡ್ ಹೀರೋನ ಇಷ್ಟಪಡ್ತಿರ್ತಾಳೆ, ಅವಳನ್ನ ಇಷ್ಟಪಡ್ತಿರ್ತಾನೆ. ಸೊ ಅವಳು ವಿಷಯ ಗೊತ್ತಾದಾಗ ಅವಳು ತುಂಬ ಕೊಬ್ಬು ಮಾಡ್ಕೊಂಡು ಹೋಗ್ಬಿಡ್ತಾಳೆ, ನಾನು ಇಲ್ಲದೆ ಅದು ಹೆಂಗೆ ಸಾಂಗ್ ಆಡಿಸ್ತಾನೆ, ಯಾರ ಕೈಲಿ ಆಡಿಸ್ತಾನೆ ಅಂತ. ನೋಡಿದ್ರೆ ಅವಳಿಗೆ ಪ್ರಾಕ್ಟೀಸ್ ಮಾಡಿ ಅವಳ ಕೈಲಿ ಆಡಿಸುವಾಗ ಇವಳಿಗೆ ಅಂದರೆ ಅಯ್ಯೋ ಏನು ಕೋಳಿ ಕೂಗಿದ್ರೇ ಬೆಳಕಾಗೋದು ಅಂತ ಅಂದ್ಕೊಂಡ್ಬಿಟ್ಟಿದೆ. ಅಲ್ಲ ಇದು ಸತ್ಯ, ಬೇರೆಯವ್ರು ಇದ್ದಾರೆ ನೋಡಿ ಅಂತ ಒಂದು ಪ್ರತಿಭೆ ಇದೆ, ಅದನ್ನು ತಂದಿದ್ದಾರೆ ನನ್ನ ಹೀರೋ ಅಂತ ಹೇಳಿ ಅವಳು ಖುಷಿಯಾಗಿ ಮತ್ತೆ ಅವಳು ಬಂದು ಸ್ಟೇಜಲ್ಲಿ ಬಂದು ಅವಳು ಅವ್ರ ಜೊತೆ ಸೇರ್ಕೊಂಡು ಹಾಡ್ತಾಳೆ. ಅವಳು ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿ, ರಾಘಣ್ಣ, ಶಿವಣ್ಣ, ಪುನೀತ್ ಎಲ್ಲ ಅಪ್ಪಾಜಿ ಥರನೇ, ಅಣ್ಣವ್ರ ಥರನೇ, ಫುಲ್ಲು ಒಂಥರ ತುಂಬ ಡೌನ್ ಟು ಅರ್ತ್. ಅವ್ರ ಸ್ಟಾರ್ಗಳು ಆ ಥರ ಎಲ್ಲವೇ ಇಲ್ಲ, ಅವ್ರ ಹತ್ರ ಸುಳ್ದೇ ಇರಲಿಲ್ಲ ಬಿಡಿ. ಎಲ್ಲ ಒಂಥರ ಫ್ರೆಂಡ್ಲಿ ಥರ, ಫ್ಯಾಮ್ಲಿ ಥರ, ಹೋಗಿ ಸಪ್ರೇಟಾಗಿ ಊಟ ಮಾಡೋದು ಆ ಥರ ಎಲ್ಲರ ಜೊತೆನೂ ಕೂತ್ಕೊಂಡು, ಪ್ರೊಡಕ್ಷನ್ ಅವ್ರ ಜೊತೆ ಎಲ್ಲ ಆರ್ಟಿಸ್ಟ್ ಜೊತೆನೂ ಕೂತ್ಕೊಂಡು, ರಾಘಣ್ಣನೂ ಅಷ್ಟೇ ಏನು ಬೇಕ್ರಿ ಅಭಿನಯ ಹಾಗೆ ಹಿಂಗೆ ಅಂತ ಹೇಳಿ ಬಡಿಸ್ಕೊಂಡು ಅದೆಲ್ಲ ಚೆನ್ನಾಗಿತ್ತು ಅಂತ. ಇಲ್ಲ ಪಾಸಿಟಿವ್ ಆಗೇ ಇತ್ತು. ಪರವಾಗಿಲ್ಲ, ನನ್ನ ಮಗಳಿಗೆ ಏನೂ ಗೊತ್ತಿರಲಿಲ್ಲ, ಇಷ್ಟೆಲ್ಲ ಮಾಡಿಸಿದಾರಲ್ಲ ಕಷ್ಟ ತಂತಿದ್ರು ಅಷ್ಟೇನೆ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಆ ಕಥೆಗಳು ತುಂಬ ಇದೆ, ನಾನು ನೀಟಾಗಿ ಎಲ್ಲ ಬ್ರೀಫಾಗಿ ಹೇಳಬೇಕು ಅಂದರೆ ಒಂದಿನ ಬೇಕು ಅಂತ ನಾನು ಒಂದಿನ ಅಲ್ಲ ಕಣೋ, ಅದು ತುಂಬ ಇದೆ. ಅದು ನನಗೆ ಅವಾರ್ಡ್ಗಳು ಬಂದಿದ್ದು, ರಾಜ್ಯ ಪ್ರಶಸ್ತಿ, ಫಿಲಮ್ ಫೇರ್ ಪ್ರಶಸ್ತಿ, ಚಿತ್ರರಸಿಕರ ಪ್ರಶಸ್ತಿ, ಇದೆಲ್ಲ ಬಂದಿದ್ದು ಒಂದು ಕತೆ ಇದೆ. ಅದನ್ನು ನಿಧಾನಕ್ಕೆ ಒಂದಿನ ಹೇಳ್ತೀನಿ.